ಭಾರತ ವಿರುದ್ಧದ ಮೂರನೇ ಪಂದ್ಯವನ್ನ ರಣರೋಚಕ ರೀತಿಯಲ್ಲಿ ಗೆದ್ದಿರುವಂತ ಇಂಗ್ಲೆಂಡ್ ತಂಡಕ್ಕೆ ಸರಣಿಯನ್ನ ಗೆಲ್ಲೋಕೆ ಇನ್ನೊಂದೇ ಮೆಟ್ಟಿಲು ಬಾಕಿ. 2-1 ಅಂತರದಲ್ಲಿ ಲೀಡ್ನಲ್ಲಿರುವಂತ ಆಂಗ್ಲರು ಇನ್ನೊಂದು ಪಂದ್ಯವನ್ನ ಗೆದ್ದುಕೊಂಡ್ರು ಕೂಡ ಸರಣಿ ಕೈವಶ ಆಗಿಬಿಡುತ್ತೆ. ಆದರೆ ಭಾರತ ಕಂಪ್ಲೀಟ್ ಅಂಡರ್ ಪ್ರೆಷರ್ನಲ್ಲಿದೆ. ಸರಣಿಯನ್ನ ಗೆಲ್ಲಬೇಕು ಅಂದ್ರೆ ಉಳಿದಿರುವಂತ 2 ಪಂದ್ಯಗಳನ್ನ ಗೆಲ್ಲಲೇಬೇಕು. ಹೀಗಾಗಿ 4ನೇ ಪಂದ್ಯವನ್ನ ಭಾರತ ಶತಾಯಗತಾಯ ಗೆಲ್ಲಲೇಬೇಕಿದ್ದು ಪ್ಲೇಯಿಂಗ್ 11ನಲ್ಲಿ ಒಂದಷ್ಟು ಬದಲಾವಣೆಗಳು ಆಗಲಿವೆ. 3 ಆಟಗಾರರು ತಂಡದಿಂದ ಹೊರಬೀಳೋದು ಪಕ್ಕಾ ಇದೆ. ಸೊ ಯಾವೆಲ್ಲ ಆಟಗಾರರು ಡ್ರಾಪ್ ಆಗ್ತಾರೆ, ಮೈದಾನಕ್ಕೆ ಇಳಿಯೋರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ನಡೆದ 2ನೇ ಪಂದ್ಯದಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿದ್ದ ಭಾರತ 3ನೇ ಮ್ಯಾಚ್ನು ಕೂಡ ಗೆಲ್ಲುವಂತ ಕಾನ್ಫಿಡೆನ್ಸ್ ನಲ್ಲೇ ಇತ್ತು. ಟಾರ್ಗೆಟ್ ಕೂಡ ಕಡಿಮೆಯೇ ಇತ್ತು. ಬಟ್ ಅದೇನು ಓವರ್ ಕಾನ್ಫಿಡೆನ್ಸು ಅಥವಾ ಲಾರ್ಡ್ಸ್ ಪಿಚ್ ಬೌಲರ್ಗಳಿಗೆ ಪ್ಲಸ್ ಆಯಿತು ಅಥವಾ ಬ್ಯಾಡ್ ಲಕ್ ಅನ್ಬೇಕೋ ಗೊತ್ತಿಲ್ಲ. ಅಂತಿಮವಾಗಿ ಆಂಗ್ಲರೇ ಮ್ಯಾಚ್ ಗೆದ್ರು. 22 ರನ್ಗಳಿಂದ ಭಾರತವನ್ನ ಸೋಲಿಸಿ ಸರಣಿಯಲ್ಲಿ ಮುನ್ನಡೆ ಸಾಧಿಸಿದ್ರು. ಸದ್ಯ ಸರಣಿಯ ಮುಂದಿನ ಪಂದ್ಯ ಜುಲೈ 23ರಂದು ಮ್ಯಾಂಚೆಸ್ಟರ್ನಲ್ಲಿ ಆರಂಭ ಆಗಲಿದ್ದು ಈ ಪಂದ್ಯದಿಂದ ಟೀಂ ಇಂಡಿಯಾದಲ್ಲಿ ಕೆಲ ಆಟಗಾರರನ್ನ ಕೈಬಿಡೋಕೆ ಪ್ಲಾನ್ ಕೂಡ ಮಾಡಲಾಗಿದೆ. 6 ಇನ್ನಿಂಗ್ಸ್ ಆಡಿದ್ರೂ ಕ್ಲಿಕ್ ಆಗದ ಕರುಣ್ ಡ್ರಾಪ್. ಕರುಣ್ ನಾಯರ್ ಮೇಲೆ ಈ ಸೀರೀಸ್ನಲ್ಲಿ ಸಿಕ್ಕಾಪಟ್ಟೆ ಹೋಪ್ಸ್ ಇತ್ತು. 8 ವರ್ಷಗಳ ನಂತರ ಈ ಸರಣಿಯ ಮೂಲಕ ಟೀಂ ಇಂಡಿಯಾಗೆ ಕಂಬ್ಯಾಕ್ ಮಾಡಿದಂತ ಕರುಣ್ ನಾಯರ್ ಹೇಗೆ ಪ್ರದರ್ಶನ ನೀಡ್ತಾರೆ ಅನ್ನೋದಂತ ಕುತೂಹಲ ಕೂಡ ಇತ್ತು. ಆದರೆ ಲೀಡ್ಸ್ನಿಂದ ಲಾರ್ಡ್ಸ್ವರೆಗಿನ ಪ್ರತಿಯೊಂದು ಪಂದ್ಯದಲ್ಲೂ ಕರುಣ್ ನಾಯರ್ ನಿರಾಸೆ ಮೂಡಿಸ್ತಾನೆ ಬರ್ತಿದ್ದಾರೆ. ಮೊದಲ ಟೆಸ್ಟ್ನಲ್ಲಿ ಪದಾರ್ಪಣೆ ಮಾಡಿದ ಸಾಯಿ ಸುದರ್ಶನ್ ಅವರನ್ನ 1 ಟೆಸ್ಟ್ ಪಂದ್ಯದ ಬಳಿಕ ಹೊರಗಿಡಲಾಗಿತ್ತು. ಆದಾಗ್ಯೂ ಕೂಡ ಕರುಣ್ಗೆ 2ನೇ ಮತ್ತು 3ನೇ ಟೆಸ್ಟ್ಗಳಲ್ಲೂ ಕೂಡ ಆಡುವಂತೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ಎಲ್ಲ ಇನ್ನಿಂಗ್ಸ್ಗಳಲ್ಲಿ ಕರುಣ್ ನಾಯರ್ ಉತ್ತಮ ಆರಂಭ ಪಡೆದರೂ ಕೂಡ ಅದನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಈ ಸರಣಿಯಲ್ಲಿ ಟೀಂ ಇಂಡಿಯಾದ ಅಗ್ರ ಕ್ರಮಾಂಕದಿಂದ ಅರ್ಧ ಶತಕವನ್ನು ಕೂಡ ಬಾರಿಸಿದ ಏಕೈಕ ಬ್ಯಾಟ್ಸ್ಮನ್ ಅಂದ್ರೆ ಅದು ಕರುಣ್ ನಾಯರ್. ಕರುಣ್ ನಾಯರ್ ಆಡಿರುವಂತಹ 3 ಟೆಸ್ಟ್ಗಳ 6 ಇನ್ನಿಂಗ್ಸ್ಗಳಲ್ಲಿ ಒಟ್ಟಾರೆಯಾಗಿ 131 ರನ್ ಅಷ್ಟೇ ಕಲೆ ಹಾಕಿದ್ದಾರೆ. ಒಂದೇ ಒಂದು ಇನ್ನಿಂಗ್ಸ್ನಲ್ಲೂ ಕೂಡ ಅರ್ಧ ಶತಕ ಕೂಡ ಬಂದಿಲ್ಲ ಅನ್ನೋದು ಅವರ ಬ್ಯಾಟಿಂಗ್ ಇಂದ ನಿರಾಸೆ ಮೂಡಿಸಿದೆ. ಟಾಪ್ ಆರ್ಡರ್ನಲ್ಲಿ ಕೈ ಕೊಡ್ತಾ ಇರುವಂತಹ ಕರುಣ್ಗೆ ಮುಂದಿನ ಪಂದ್ಯದಿಂದ ಡ್ರಾಪ್ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. 4ನೇ ಪಂದ್ಯದಿಂದ ಬೂಮ್ರಾಗೆ ರೆಸ್ಟ್. ಇನ್ನು ಮುಂದಿನ ಪಂದ್ಯದಲ್ಲಿ ಜಸ್ಪ್ರೀತ್ ಬೂಮ್ರಾ ಆಡೋದು ಕೂಡ ಡೌಟ್ ಇದೆ. ಯಾಕಂದ್ರೆ ಟೆಸ್ಟ್ ಸರಣಿಗೂ ಮುನ್ನ ಜಸ್ಪ್ರೀತ್ ಬೂಮ್ರಾ ಈ ಸರಣಿಯಲ್ಲಿ ಕೇವಲ 5 ಪಂದ್ಯಗಳ ಪೈಕಿ 3 ಪಂದ್ಯಗಳನ್ನ ಮಾತ್ರ ಆಡ್ತಾರೆ ಅಂತ ಘೋಷಣೆ ಮಾಡಲಾಗಿತ್ತು. ಲೀಡ್ಸ್ ಮತ್ತು ಲಾರ್ಡ್ಸ್ ಟೆಸ್ಟ್ ಆಡಿರುವಂತಹ ಬೂಮ್ರಾಗೆ ಎಡ್ಜ್ಬಾಸ್ಟನ್ ನಿಂದ ವಿಶ್ರಾಂತಿಯನ್ನು ಕೊಡಲಾಗಿತ್ತು. ಹೀಗಾಗಿ ಟೀಂ ಇಂಡಿಯಾ ಮುಂದಿನ ಟೆಸ್ಟ್ನಲ್ಲೂ ಕೂಡ ಅವರಿಗೆ ವಿಶ್ರಾಂತಿ ನೀಡುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆಯಾಗಿದೆ. ಅದು ಅಲ್ಲದೆ ಮುಂದಿನ ಟೆಸ್ಟ್ ಪಂದ್ಯಕ್ಕೆ 9 ದಿನಗಳ ಬ್ರೇಕ್ ಇದೆ. ಹೀಗಾಗಿ ಟೀಂ ಇಂಡಿಯಾ ಈ ಗ್ಯಾಪ್ನಲ್ಲಿ ರೆಸ್ಟ್ ನೀಡಿ ಮ್ಯಾಂಚೆಸ್ಟರ್ನಲ್ಲಿ ಕಣಕ್ಕಿಳಿಸ್ತಾರಾ ಅಥವಾ ಇಲ್ವೇ ಅನ್ನೋದೇ ಸದ್ಯದ ಕುತೂಹಲ ಕೂಡ ಆಗಿದೆ. ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಹಾಗೆ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮನ್ ಗಿಲ್ ಈಗಾಗಲೇ ನಿರ್ಧಾರ ಮಾಡಿರುವಂತಹ ಸೂತ್ರಕ್ಕೆ ಬದ್ಧರಾಗಿದ್ದೇ ಆದ್ರೆ ಮುಂದಿನ ಪಂದ್ಯದಿಂದ ಬೂಮ್ರಾಗೆ ವಿಶ್ರಾಂತಿ ನೀಡೋದು ಗ್ಯಾರಂಟಿ ಆಗುತ್ತೆ. 4ನೇ ಪಂದ್ಯದಲ್ಲಾದ್ರೂ ಕುಲ್ದೀಪ್ಗೆ ಸಿಗುತ್ತಾ ಚಾನ್ಸ್. ಲಾರ್ಡ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸಿದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು. ಮುಖ್ಯ ಸ್ಪಿನ್ನರ್ ಆಗಿರುವಂತಹ ಚೈನಾಮನ್ ಕುಲ್ದೀಪ್ ಯಾದವ್ ಅವರನ್ನು ಹೊರಗಿಟ್ಟು ಸುಂದರ್ ಅವರನ್ನ ಮುಂದುವರೆಸಿದ್ದು ಅಭಿಮಾನಿಗಳ ಸಿಟ್ಟಿಗೂ ಕೂಡ ಕಾರಣ ಆಗಿತ್ತು. ಆದರೆ ಲಾರ್ಡ್ಸ್ ಟೆಸ್ಟ್ನ 2ನೇ ಇನ್ನಿಂಗ್ಸ್ನಲ್ಲಿ ಸುಂದರ್ 4 ವಿಕೆಟ್ ಅನ್ನ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ರು. ಆದಾಗ್ಯೂ ಕೂಡ 2 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ನಲ್ಲಿ ಎಫೆಕ್ಟಿವ್ ಆಗಿಲ್ಲ. ಹೀಗಾಗಿ 4ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಕುಲ್ದೀಪ್ಗೆ ಚಾನ್ಸ್ ಕೊಡುತ್ತಾ ಅಥವಾ ಅವರ ಸ್ಥಾನದಲ್ಲಿ 4ನೇ ವೇಗಿಗೆ ತಂಡದಲ್ಲಿ ಸ್ಥಾನ ನೀಡುತ್ತಾ ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ಇದೆ. ಒಟ್ನಲ್ಲಿ ಲಾರ್ಡ್ಸ್ನಲ್ಲಿ ನಡೆದ 3ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಟಫ್ ಫೈಟ್ ನೀಡಿದ್ರು ಕೂಡ ಸೋಲ್ಬೇಕಾಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಚೆನ್ನಾಗೇ ಇತ್ತು. ಬಟ್ 2ನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ವಿಭಾಗ ಕಂಪ್ಲೀಟ್ ಫ್ಲಾಪ್ ಆಗಿತ್ತು. ಇದೀಗ ಸರಣಿಯಲ್ಲಿ ಜೀವಂತವಾಗಿ ಇರಬೇಕು ಅಂದ್ರೆ ಮುಂದಿನ ಪಂದ್ಯವನ್ನ ಗೆಲ್ಲೇಬೇಕು. ಜುಲೈ 23ರಿಂದ 27ರವರೆಗೆ ನಡೆಯಲಿರುವಂತಹ ಪಂದ್ಯದಲ್ಲಿ ಭಾರತ ಗೆದ್ರೆ ಮಾತ್ರ ಸರಣಿ ಸಮಬಲ ಆಗುತ್ತೆ. ಅಥವಾ ಇಂಗ್ಲೆಂಡ್ ಏನಾದರೂ ಗೆದ್ರೆ ಸರಣಿ ಕೈಜಾರಿ ಹೋಗುತ್ತೆ. ಸೊ ನಿಮ್ಮ ಪ್ರಕಾರ ಮುಂದಿನ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.